ನನ್ನ ನೆಚ್ಚಿನ ಮಿತ್ರವೃಂದದ ಸ್ನೇಹಿತರಿಗೆ ದಿನ ಬೆಳಗಾಗೋದೇ ವಿಚಿತ್ರ ಅಲ್ವಾ. ಅದರ ಪಾಡ್ಗೆ ದಿನ ಬೆಳಗಾಗುತ್ತೆ. ಸೊ ಸ್ಟಿಲ್ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಟುಡೇ ಐ ಮೀನ್ ಚಂದ್ರಗಿರಿ. ಅದೊಂದು ಪಿಕಪ್ ಆ್ಯಂಡ್ ಡ್ರಾಪ್ ಶಾಲಾ ಕೆಲಸದ ಮೇಲೆ ಯಾರೋ ಒಬ್ಬರು ಒಂಗೋಲಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳಿದ್ದಾರೆ. ಸೊ ಮೈ ಜರ್ನಿ ಸ್ಟಾರ್ಟೆಡ್ ಫ್ರಮ್ ಚಂದ್ರಗಿರಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ವಿಲ್ ಸ್ಟಾರ್ಟ್, ಮುಂದೆ ಸ್ಟಾರ್ಟ್ ಆಗುತ್ತೆ. ಸೊ ಬಂದಿದ್ನಲ್ಲ 15 ನಿಮಿಷ ಟೈಮ್ ಇತ್ತು. ಐ ಆಮ್ ಜಸ್ಟ್ ವಾಕಿಂಗ್ ಹಿಯರ್. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ವಿ ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಇಲ್ಲಿ ಏನು ಯಾವುದನ್ನು ಕೂಡ ನಾವು ಅಂದಾಜು ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಟುಡೇ ಚಂದ್ರಗಿರಿ, ಆಫ್ಟರ್ 4 or 5 hours ಒಂಗೋಲ್, ಆಮೇಲೆ ಮತ್ತೆ ಚಂದ್ರಗಿರಿ, ಆಮೇಲೆ ಮತ್ತೆ ಐ ಡೋಂಟ್ ನೋ. ದಿಸ್ ಇಸ್ ವಾಟ್ ದ ಬ್ಯೂಟಿ ಆಫ್ ಲೈಫ್. ಸೊ ಒಂದು ಸಲ ಪ್ರಯಾಣ ಪ್ರಾರಂಭ ಆಗಿಬಿಟ್ರೆ ಅದು ನಿರಂತರ ಅಂತರದಲ್ಲೇ ಇರ್ತದೆ ಅಂತ. ಇಲ್ಲಿ ಯಾವುದಿದು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತೆ, ಹೆಲ್ತ್ ಕ್ಲಿನಿಕ್ ಇದೆ ಚಂದ್ರಗಿರಿನಲ್ಲಿ. ಚೆನ್ನಾಗಿ ಕಟ್ಟಿದ್ದಾರೆ, ಇಟ್ಸ್ ಗುಡ್ ಆ್ಯಕ್ಚುಲಿ. ಸೊ ಈ ಥರ ಹೊಸ ಜಾಗಗಳಿಗೆ ಬಂದಾಗ ಹೊಸ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಬೋದು. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ, ಪಯಣ ನಿರಂತರ, ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ, ಆ ಪ್ರಯಾಣ ಯಾವಾಗಲೂ ಹೀಗೇ ಇರ್ತದೆ ಅಂತ ಹೇಳ್ತಾ, ಚಂದ್ರಗಿರಿಯ ಮುಂಜಾನೆಯ ನಡಿಗೆಯನ್ನು ಮುಗಿಸಿ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿದ್ದಾರೆ. ರೋಡೆಲ್ಲ ಒಳ್ಳೆ ಸಿಮೆಂಟ್ ರೋಡ್ಗಳು ಸಖತ್ತಾಗಿ ಮಾಡಿದ್ದಾರೆ. ನೋಡೋ ಮನಸ್ಸಿರಬೇಕು. ಒಳ್ಳೆ ಗಾಳಿ ಇದೆ. ಯು ಕ್ಯಾನ್ ಸಿ ಈ ಕಡೆ ಎಲ್ಲ ಮರ ಗಿಡಗಳು, ಬೆಳೆ ಬೆಳೆಯೋ ಜಾಗಗಳು. ಮನಸ್ಸಿಗೆ ಒಂದು ರೀತಿ ಆನಂದವನ್ನು, ಖುಷಿಯನ್ನು, ಸಂತೋಷವನ್ನು, ಮುದ ಮನಸ್ಸಿಗೆ ಮುದವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಜಾಗ. ಈ ಥರ ಒಂದು ಸ್ವಲ್ಪ ಜಾಗ ಸಿಕ್ಕಿದಾಗ ಬರ್ತಾಯಿರ್ತಕ್ಕಂಥ ಗಾಳಿ ನಮ್ಮನ್ನು ದೂಡ್ತಾ ಇರುತ್ತೆ. ದೂಡೋದು ಇನ್ ದ ಸೆನ್ಸ್ ದಬ್ಬೋದು ಅಂತ, ಪುಷ್ ಮಾಡ್ತಿರ್ತದೆ. ಆ ಥರ ಸ್ಥಿತಿ ಈ ಓಪನ್ ಸ್ಪೇಸಲ್ಲಿರ್ತಕ್ಕಂಥದ್ದು. ಇದೆಲ್ಲ ನಮ್ಮ ಹಳ್ಳಿಗಳಲ್ಲಿ ಕೊಕ್ಕರೆ ಬರ್ತಿದೆ, ಅಲ್ಲಿ ಹೋಗ್ತಿದೆ ಕೊಕ್ಕರೆ, ಬೇವಿನ ಮರ ಇದೆ. ಇದೆಲ್ಲ ನಮ್ಮ ಸುತ್ತಮುತ್ತಲು ನಮ್ಮ ಮನೆಗಳ ಹತ್ತಿರ ಕೂಡ ನಾವು ಹಿಂದೊಮ್ಮೆ ನೋಡಿದ್ದೇವೆ. ಅಂದರೆ ಸಮ್ ಇಯರ್ಸ್ ಬ್ಯಾಕ್ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ ಈ ಥರದ್ದೆಲ್ಲ ಸ್ಥಿತಿ ಈಗಲೂ ಇದೆ. ಬಟ್ ಹುಡ್ಕೊಂಡು ಹೋಗಬೇಕು. ಇಲ್ಲಿ ನಾವು ಹುಡ್ಕೊಂಡು ಬಂದಿಲ್ಲ. ಇಟ್ಸ್ ಜಸ್ಟ್ ಅಲ್ಲಿ ಕಾರ್ ನಿಲ್ಲಿಸ್ದೆ ಹಂಗೆ ಒಂದು 2 ಹೆಜ್ಜೆ ನೋಡೋಣ ಹೆಂಗಿದೆ ಈ ಊರು ಅಂತ ಮುಂದಕ್ಕೆ ಬಂದರೆ, ಅಲ್ಲಿ ಚಿಕ್ಕದಾಗಿ ಒಂದು ದೇವಸ್ಥಾನ ಕಾಣಿಸ್ತಿದೆ. ವೈಟ್ಗೆ ಆ ಗಿಡಗಳ ಮಧ್ಯೆ. ಯು ಕಾಂಟ್ ಸಿ ದಟ್, ಬರೀ ಕಣ್ಣಿಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ದಟ್ ಅಲ್ಲೊಂದು ಚಿಕ್ಕ ದೇವಸ್ಥಾನ. ಎಷ್ಟು ಚೆನ್ನಾಗಿರುತ್ತೆ ನೋಡ್ತಕ್ಕಂಥ ಮನಸ್ಥಿತಿ ಇರಬೇಕಷ್ಟೇ. ನಾನು ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ, ನಮ್ಮ ಜೀವನ ವಿಧಾನಗಳನ್ನು ನಾವು ಇವಾಗ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಇಟ್ಸ್ ಎ ಸರಪಳಿ, ಇಟ್ಸ್ ಎ ಚೈನ್. ಪ್ರತಿಯೊಂದು ಕೂಡ ಹೀಗೆ ನಡಿಬೇಕು ಅನ್ನೋ ವಿಧಾನವನ್ನು ನಮ್ಮ ಹಿರಿಯರು ಅದನ್ನು ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಹಲವಾರು ವಿಷಯಗಳನ್ನು ಇಂದಿನ ಕೆಲವಷ್ಟು ಮಂದಿ, ಐ ಆಮ್ ನಾಟ್ ಬ್ಲೇಮಿಂಗ್ ಆರ್ ಐ ಆಮ್ ನಾಟ್ ಟಾರ್ಗೆಟಿಂಗ್ ಆರ್ ಐ ಆಮ್ ನಾಟ್ ಏನು ಹೇಳ್ತೀವಿ, ಅವರು ಹೀಗೆ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಬೆರಳು ಮಾಡಿ ತೋರಿಸ್ತಕ್ಕಂಥ ವಿಚಾರ ಅಲ್ಲ ಇದು. ಬಟ್ ಸ್ಟಿಲ್ ಒಂದಷ್ಟು ಜನ ಆ ಸರಪಳಿಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನಕ್ಕಂತೂ ಕೈ ಹಾಕ್ತಾ ಇರ್ತಕ್ಕಂಥದ್ದು ಸತ್ಯ. ಅಂದರೆ ದೈವಿ ಆಚರಣೆಗಳು, ದೈವಿಕ ಆಚರಣೆಗಳು, ಆ ಥರದ ಹಲವಾರು ಧಾರ್ಮಿಕ ಕ್ರಿಯೆಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿನ್ನೆ ಮೊನ್ನೆಯಿಂದ ಅಲ್ಲ, ಹಲವಾರು ವರ್ಷಗಳಿಂದ. ಅಂತಹ ಒಂದು ದೇವತಾ ಕಾರ್ಯಗಳಿಗೆ ಅಡಚಣೆ ಉಂಟು ಮಾಡತಕ್ಕಂಥ ಕೆಲವು ಸಂಘಟಿತರಾಗಿ ಅಂತಹ ಒಂದು ವಿಚಾರಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಯಾರೂ ಕೂಡ ಸಹಿಸಬಾರ್ದು. ನಾನು ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ, ಇದು ಒಂದು ಸರಪಳಿ ಅಂತ. ಒಂದು ಬಿಳಿ ಕಾಗೆ ಹೋಗ್ತಿದ್ದಾರೆ ಇಲ್ಲಿ, ಭಾಳ ಅದ್ಭುತವಾಗಿದೆ. ಅಂತಹ ಸರಪಳಿಯನ್ನು ತುಂಡರಿಸುವಂಥ ಹಕ್ಕು ಯಾರಿಗೂ ಇಲ್ಲ. ಒಂದು ದೇವತಾ ಪೂಜೆ, ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ, ಅದಕ್ಕೆ ಬಳಸ್ತಕ್ಕಂಥ ಅಷ್ಟೂ ಪದಾರ್ಥಗಳು ಕೂಡ ಆಯುರ್ವೇದಿಕ್ಗೆ ರಿಲೇಟೆಡ್ ಆಗಿ ಇರ್ತದೆ.
ಮನಸ್ಸಿಗೆ ಸಂತೋಷವನ್ನು ಕೊಡೋದಕ್ಕೆ ಮಾನಸಿಕ ಸ್ಥಿತಿ, ಅದರ ಜೊತೆ ಅದರ ಹಿಂದೆ ಒಂದಷ್ಟು ಜನರ ಕಷ್ಟ ಇರ್ತದೆ. ಯಾರೋ ಕಟ್ಟಿದ ಹೂವು, ಯಾರೋ ಬೆಳೆದ ರೈತರ ಹೂವು, ಅದು ಟ್ರಾನ್ಸ್ಪೋರ್ಟ್ ಆಗಿ ಅದು ನಮ್ಮ ದೇವರ ವಿಗ್ರಹಗಳ ಮೇಲೆ ಅಲಂಕಾರಕ್ಕೆ ಬಂದು ಕೂತ್ಕೊಳ್ತದೆ ಅಂತಂದರೆ ಅದರ ಹಿಂದೆ ಇರ್ತಕ್ಕಂಥ ಪ್ರತಿ ಶ್ರಮಕ್ಕೂ ಕೂಡ ಕಷ್ಟಾರ್ಜಿತ ಅಂತ ಹೇಳ್ತೇವೆ. ಅದರ ಹಿಂದೆ ಬಲವಾದ ಕಾರಣಗಳಿರ್ತದೆ, ಎಷ್ಟೋ ಜನರ ಜೀವನ ಇರ್ತದೆ. ಅಂತಹ ದೇವತಾ ಕಾರ್ಯಗಳನ್ನು ದೂಷಿಸ್ತಕ್ಕಂತಹ, ನಿಂದನೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಯಾರೇ ಆಗಿರ್ಬೋದು, ಇದು ಒಂದು ದೇವರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಯಾವುದೇ ದೇವರುಗಳನ್ನು ನೀವು ಗಮನಿಸಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ದೇವರುಗಳು ಅಷ್ಟೇ, ಅದು ಯಾವ ದೇವರಾದರೂ ಆಗಿರ್ಬೋದು. ಅವರದೇ ಆದ ಆಚರಣೆಗಳಿರ್ತದೆ, ಅವರದೇ ಆದಂತಹ ವಿಧಿವಿಧಾನಗಳಿರ್ತದೆ, ಅದರ ಹಿಂದೆ ಎಷ್ಟೋ ಜನರ ಕಷ್ಟ ಇರ್ತದೆ. ನೋಡಿ, ಯಾವುದೋ ಮಾತಾಡ್ಕೊಳ್ತಾ ಬಂದ್ಬಿಡ ಇಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಒಬ್ಬ ಪುರೋಹಿತರು ಬರ್ತಾರೆ, ಅದನ್ನು ಮೈಂಟೈನ್ ಮಾಡೋದಕ್ಕೆ ಕೆಲಸಗಾರರು ಇರ್ತಾರೆ, ಅಲ್ಲಿ ಪ್ರಸಾದ ಮಾಡೋದಕ್ಕೆ ಅಡುಗೆಯವರು ಇರ್ತಾರೆ. ಅದನ್ನು ಆ ಒಂದು ಮಾಡಿರ್ತಕ್ಕಂಥ ಅಲಂಕಾರವನ್ನು ನೋಡೋದಕ್ಕೆ ಮಾನಸಿಕವಾಗಿ ಯಾವ ವ್ಯಕ್ತಿ ದೇವರನ್ನು ನಂಬುತ್ತಾನೆ ಅವನಿಗೆ ಭಗವಂತ ಧೈರ್ಯ ಕೊಡ್ತಾನೆ. ಆ ಕಡೆ ಕೋನೇರಿದೆ, ಇದು ಹಳೆಯ ದೇವಸ್ಥಾನ, ಇದು ಬಹಳ ಹಳೆಯ ದೇವಸ್ಥಾನ. ಇಲ್ಲಿ ನೋಡಿ, ಇಲ್ಲಿ ಗೋಪುರ ಎಷ್ಟು ಹಳೆಯದಾಗಿದೆ ದೇವಸ್ಥಾನ. ಅದನ್ನು ಯಾರೋ ಮುಂದುವರೆದ ಭಾಗವಾಗಿ ಇದನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಯಾರಿಗೆ ಹಿಡಿದಿದೆ ಗ್ರಹಚಾರ ಮಾಡಿದ್ದಾರೆ ನೋಡಿ, ಯಾತಕ್ಕೋಸ್ಕರ ಮಾಡಿದ್ರು. ಆ ಕಡೆ ನೋಡಿ ಕೋನೇರಿದೆ, ಕೋನೇರು ಅಥವಾ ಕಲ್ಯಾಣಿ ಅಂತ ಹೇಳ್ತೇವೆ, ನೀರನ್ನು ಶೇಖರಣೆ ಮಾಡ್ತಕ್ಕಂಥದ್ದು. ಅದಕ್ಕೆ ಪವಿತ್ರ ಗಂಗೆಯ ಒಂದು ಪಾವಿತ್ರತೆಯನ್ನು ಕೊಡ್ತಕ್ಕಂಥದ್ದು. ಹೀಗೆ ಬಹಳಷ್ಟು ವಿಚಾರಗಳನ್ನು ನಾವು ಮನವರಿಕೆ ಇಲ್ದಿರ, ತಿಳುವಳಿಕೆ ಇಲ್ದಿರ, ಹೇಳೋರು ಇಲ್ದಿರ, ಆ ವಿಷಯಗಳನ್ನು ಸರಿಯಾಗಿ ಗ್ರಹಿಸದೆ ನಮ್ಮ ಇಷ್ಟ ಬಂದಂತೆ ನಾವು ಏನು ಬೇಕಾದರೂ ಮಾಡ್ಕೊಳ್ತೇವೆ ಅಂತಕ್ಕಂಥ ಸ್ಥಿತಿ. ಒಳ್ಳೆ ಹಳೇ ಕಲ್ಯಾಣಿ ಇದು ಒಂದು ಸ್ವಲ್ಪ ದಿನ ಹೋದರೆ ಇದು ಕೂಡ ಸಿದ್ಧ ಆಗ್ಬಿಡ್ತದೆ, ಕ್ಲೀನ್ ಮಾಡಿಬಿಡ್ತಾರೆ. ಶುದ್ಧ ಮಾಡಿದ್ರು ಅಂದರೆ ಬಂದವ್ರಿಗೆ ಎಷ್ಟೋ ಚೆನ್ನಾಗೇ ಕಾಣಿಸ್ತದೆ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಅಲ್ಲೇ ಯಾವುದೋ ಒಂದು ಪುಟ್ಟ ದೇವಸ್ಥಾನ ಇದೆ, ಯಾರೋ ಪುಣ್ಯಾತ್ಮರು ದಾನಿಗಳು ಇದನ್ನು ಕಟ್ಟಿಸ್ತಾರೆ. ಯಾತಕ್ಕೋಸ್ಕರ? ದೇವರು ಅಂತಕ್ಕಂತಹ ಪಾವಿತ್ರ್ಯತೆ ಊರಿನ ವಾಸ್ತುವಿನಲ್ಲಿ ಬರ್ತಕ್ಕಂಥದ್ದು. ದೇವಸ್ಥಾನ ಸಾನ್ನಿಧ್ಯ ಬಂತು ಅಂತಂದರೆ ಆ ಊರಿಗೆ ಶ್ರೇಯಸ್ಕರ ಅಂತಕ್ಕಂಥದ್ದು. ಜನಗಳು ಆ ದೇವಸ್ಥಾನಕ್ಕೆ ಬಂದರೆ ಆ ಊರಿನ ಅಭಿವೃದ್ಧಿ, ಜನಗಳ ಅಭಿವೃದ್ಧಿ, ಇದರಲ್ಲೂ ಅಭಿವೃದ್ಧಿ ಇದೆ. ಇವತ್ತು ಯಾವ್ಯಾವುದರಲ್ಲಿ ಅಭಿವೃದ್ಧಿಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಿದೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ನೋಡಿ, ಇದೆಲ್ಲ ವಿಚಾರಗಳು ಕೂಡ ಬಹಳ ಆಳವಾದ ಅಧ್ಯಯನಗಳಿಂದ ಮಾತ್ರ ಸಾಧ್ಯ. ನಾನು ಹೇಳ್ದಂಗೆ ಇದು ಒಂದು ದೇವಸ್ಥಾನಕ್ಕೆ ಸೀಮಿತ ಅಲ್ಲ, ಒಬ್ಬ ರೈತರಿಗೆ ಬೆಳೆ ಬೆಳೀತಕ್ಕಂಥ ರೈತರದ್ದು ಒಂದು ಸರಪಳಿನೇ. ಅವರು ಮಳೆ ನೇಚರ್ಗೆ ಸರಪಳಿ ಹಾಕ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಮಳೆ ಬರಬೇಕು, ಸರಿಯಾದ ಬಿಸಿಲು ಬರಬೇಕು, ಪ್ರತಿಯೊಂದಕ್ಕೂ ಅದರದೇ ಆದಂತಹ ಲಿಂಕ್ಸ್ ಇರ್ತದೆ. ಅದನ್ನು ತುಂಡರಿಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರೂ ಅದು ಅಪರಾಧ ಆಗ್ತದೆ. ಪ್ರಕೃತಿ ವಿರುದ್ಧ ಹೋಗ್ತಕ್ಕಂಥದ್ದು ಅಥವಾ ದೈವಿ ಶಕ್ತಿಗಳ ವಿರುದ್ಧ, ಪ್ರಕೃತಿ ವಿರುದ್ಧ ಹೋಗ್ತಕ್ಕಂಥದ್ದು, ಧರ್ಮಗಳ ವಿರುದ್ಧ ಹೋಗ್ತಕ್ಕಂಥದ್ದು, ಅವರವರ ಆಚರಣೆ ಅವರವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದನ್ನು ರಾಜಕೀಯ ಪ್ರೇರಿತಗಳನ್ನು ಮಾಡ್ತಕ್ಕಂಥದ್ದು ನಿಜವಾಗಲೂ ಸಹಿಸಲಾರದಂತಹ ಅಪರಾಧ. ನಂಗೆ ಯಾಕೋ ಇದು ಹೇಳಬೇಕು ಅನ್ನಿಸ್ತು ಇವತ್ತಿನ ದಿನ. ಎಲ್ಲ ತಿಳಿದಿದೆ ಅಂತ ನಾನು ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ, ತಿಳ್ಕೋಬೇಕು ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು. ಸಣ್ಣ ಸಣ್ಣ ವಿಷಯಗಳು, ಅದರ ಏನದು ಆಳ ಗೊತ್ತಿಲ್ಲ, ಅದರ ಒಂದು ತಿಳುವಳಿಕೆ ಇಲ್ಲ, ಬುದ್ಧಿವಂತಿಕೆ ಇಲ್ಲ, ಜ್ಞಾನದ ಮಾತಾದರೂ ಎಲ್ಲಿಂದ ಬರ್ತದೆ? ಸೊ ಕೀಪ್ ಆನ್ ವಾಚಿಂಗ್. ಇಂತಹ ಒಂದು ವಿಶೇಷವಾದ ಜಾಗ ನೋಡಿ, ಇಂಥ ಹಸಿರಿದೆ. ಒಂದು ಟೈಮಲ್ಲಿ ನಾವು ಇದನ್ನೆಲ್ಲ ನಮ್ಮ ರಸ್ತೆಗಳಲ್ಲಿ ನೋಡ್ತಿದ್ವಿ, ಹೈವೇ ಪಕ್ಕಗಳಲ್ಲೆಲ್ಲ ಈ ರೀತಿ ಹಸಿರು ಇರ್ತಿತ್ತು. ಊರು ಬಂದರೆ ಮನೆ ಕಾಂಕ್ರೀಟು. ಈಗ ಎಲ್ಲಿ ಶುರು ಮಾಡಿದ್ರೆ ಎಲ್ಲಿವರೆಗೂ ಕೊನೆಯವರೆಗೂ ಬರೀ ಕಾಂಕ್ರೀಟೇ ಕಾಣಿಸ್ತಿರ್ತದೆ. ಇಂಥ ಬೆಳೆ ಬೆಳೀತಕ್ಕಂಥ ಸ್ಥಳಗಳು ಒಳಗಡೆ ಹುಡ್ಕೊಂಡು ಹೋಗಿ ನೋಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇವತ್ತಿನ ದಿನ. ಸೊ ಮಿತ್ರವೃಂದದ ಸ್ನೇಹಿತರೆ, ಏನೇನೋ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿಪ್ಪ. ಇವತ್ತಿನ ನಗ್ನ ಸತ್ಯವನ್ನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತಿನ ನಗ್ನ ಸತ್ಯ.
ಯಾವುದೂ ಕೂಡ ಮುಚ್ಚುಮರೆ ಇಲ್ಲ. ನೀವು ಕಣ್ಣಿಗೆ ಕಾಣಿಸೋದನ್ನು ನಾನು ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಈಗೆಲ್ಲ ನಾವು ಹಳ್ಳಿಗಳಲ್ಲಿ ಓಡಾಡಬೇಕಾದ್ರೆ ಅಲ್ಲ, ಹೈವೇಗಳಲ್ಲಿ ಓಡಾಡಬೇಕಾದ್ರೆ ಇಂಥ ಹಸಿರನ್ನು ನೋಡ್ತಿದ್ವಿ. ಇವತ್ತು ನೀವು ಬಸ್ ಹತ್ತಿ ಕುರ್ತ್ಕೊಂಡು ಒಂದು ಸಲ ನಾನು ಹೇಳಿದ್ದನ್ನು ಗಮನಿಸಿ ನೋಡಿ. 15 ವರ್ಷದ ಹಿಂದೆ ನಾವು ಓಡಾಡ್ತಾ ಇದ್ದಂಥ ಪ್ರಯಾಣಕ್ಕೂ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಪ್ರಯಾಣಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಿಮಗೆ ಮನವರಿಕೆ ಆಗುತ್ತೆ. ಸೊ ಇನ್ನಷ್ಟು ವಿಷಯಗಳು, ಇನ್ನಷ್ಟು ಹಲವಾರು ಆಳವಾದ ವಿಚಾರಗಳನ್ನು ಸುಮ್ಮನೆ ಸಿಂಪ್ಲಿಫೈ ಆಗಿ, ಸೊ ಇದೇನು ಎಲ್ಲ ನಾವೇನು ಮಾಡೋಕ್ಕಾಗ್ತದೆ ಅನ್ನೋದೇ ಪ್ರಶ್ನೆ. ನಾವೇನು ಮಾಡೋಕ್ಕಾಗಲ್ಲ. ಅದು ಅವರವರ ಮನಸ್ಥಿತಿಗೆ ಅವರೇ ಪರಿವರ್ತನೆ ಅವ್ರಿಗಾಗಬೇಕಾಗಿರ್ತಕ್ಕಂಥದ್ದು. ಬಟ್ ಆದರೆ ಹಾಗಿತ್ತು, ಹೀಗಿದೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ತೋರಿಸ್ಬೋದು ಅಷ್ಟೇ. ಥ್ಯಾಂಕ್ ಯು. ಕೀಪ್ ಆನ್ ವಾಚಿಂಗ್. ISTI ಇಷ್ಟ ಫಣೀಂದ್ರ. ಥ್ಯಾಂಕ್ ಯು.